ನಮಸ್ಕಾರ. ನೀವು ಮಾನವ ಪರಿಚಯ, ಮಾನವೀಯತೆಯ ಪರಿಚಯ ಕೇಳುತ್ತಿದ್ದೀರಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಫಿರ್ದೌಸ್ ಅವರ ಮಾತೃತ್ವದ ಸಂತೋಷ ಮತ್ತು ಹೊಸ ಸಸ್ಯಾಹಾರಿ ಸಂಕಲ್ಪದ ಬಗ್ಗೆ ಕೇಳಿದೆವು. ಆದರೆ ಇಂದು ಕಥೆಯಲ್ಲಿ ಕತ್ತಲು ಆವರಿಸಲಿದೆ. ಫಿರ್ದೌಸ್ ತನ್ನ ತವರು ಮನೆಯಲ್ಲಿ ಇದ್ದಾರೆ. ಅಲ್ಲಿ ಅವರ ಪವಾಡ ಸದೃಶ ಆಂತರಿಕ ಪರಿವರ್ತನೆಯಿಂದ ಅಬ್ಬು ಮತ್ತು ಅಮ್ಮಿ ಆಶ್ಚರ್ಯಚಕಿತರಾಗಿದ್ದಾರೆ. ಫಿರ್ದೌಸ್ ಅವರಿಗೆ ಗೊತ್ತಿಲ್ಲ, 3 ತಲಾಖ್ ಕಾರಣದಿಂದ ಜೈಲು ಪಾಲಾಗಿದ್ದ ಅವರ ಮಾಜಿ ಪತಿ ನಾಸಿರ್ ತಮ್ಮ ಅನಾರೋಗ್ಯ ಪೀಡಿತ ಅಬ್ಬಾ ಕಾರಣದಿಂದ 15 ದಿನಗಳ ಪೆರೋಲ್ ಮೇಲೆ ಬಿಡುಗಡೆಯಾಗಿದ್ದಾರೆ ಎಂದು. ಫಿರ್ದೌಸ್ ಕಾಫಿರ್ ಪತಿಯ ಅವನು ಅಂದುಕೊಂಡಂತೆ ಮಗುವಿನಿಂದ ಗರ್ಭಿಣಿಯಾಗಿದ್ದಾರೆ ಎಂದು ನಾಸಿರ್ಗೆ ತಿಳಿದಾಗ ಅವನು ಕೋಪದಿಂದ ಉರಿಯುತ್ತಿದ್ದಾನೆ. ಅವನ ಮನಸ್ಸಿನಲ್ಲಿ ಒಂದೇ ಒಂದು ವಿಚಾರವಿದೆ, ಸೇಡು. ಅಮ್ಮಿಯ ಭಯ. ನಾಸಿರ್ನ ಅಮ್ಮಿಗೆ ಭಯವಿತ್ತು, ತಮ್ಮ ಮಗ ಕೋಪದ ಆತಿರೇಕದಲ್ಲಿ ಜೀವಂತವಾಗಿ ಹೊರಬರಲು ಸಾಧ್ಯವಾಗದಂತಹ ಯಾವುದೇ ಘಟನೆಯನ್ನು ಮಾಡಬಾರದು ಎಂದು. ಅವರು ಪ್ರಗತಿಪರ ಮಹಿಳಾ ಸಂಘಟನೆಯ ಮುಖ್ಯಸ್ಥೆ ನರ್ಗಿಸ್ಗೆ ಫೋನ್ ಮಾಡಿದರು. ಖಡ್ಗದ ಹೊಡೆತ. ನಾಸಿರ್ ಅಬ್ಬು ಅವರನ್ನು ಮಾತಿನಲ್ಲಿ ತೊಡಗಿಸಿ ಕೋಣೆಗೆ ನುಗ್ಗಿ ಘರ್ಜಿಸುತ್ತಾನೆ, ನಿನಗೆ ಪಾಠ ಕಲಿಸಬೇಕು. ನೀನು ನಿನ್ನ ಗರ್ಭದಲ್ಲಿ ಹೊತ್ತಿರುವ ಆ ಕಾಫಿರ್ನ ಮಗುವಿದೆಯಲ್ಲ, ನೋಡು, ಈಗಲೇ ನಾನು ಅದನ್ನು ತುಂಡು ತುಂಡು ಮಾಡುತ್ತೇನೆ. ನೀವು ದೈವಿಕ ಪವಾಡದಂತಹ ಹಸ್ತಕ್ಷೇಪವನ್ನು ಕೇಳುವಿರಿ. ಸರಿಯಾದ ಸಮಯದಲ್ಲಿ ನರ್ಗಿಸ್ ಮತ್ತು ಅವರ ಸಹವರ್ತಿ ಮಹಿಳೆಯರು ಹೇಗೆ ಒಳಗೆ ಬರುತ್ತಾರೆ. ಆದರೆ ಸೇಡಿನ ಖಡ್ಗವು ಫಿರ್ದೌಸ್ ಮತ್ತು ಅವರ ಗರ್ಭಿಣಿ ಶಿಶುವನ್ನು ತಲುಪುವುದನ್ನು ಅವರು ತಡೆಯಲು ಸಾಧ್ಯವಾಗುತ್ತದೆಯೇ? ಫಿರ್ದೌಸ್ಗೆ ಎಲ್ಲಿ ಗಾಯವಾಯಿತು? ಆ ನಿರಪರಾಧಿ ಗರ್ಭಸ್ಥ ಶಿಶು ಬದುಕುಳಿಯುವುದೇ? ಆಸ್ಪತ್ರೆಯಲ್ಲಿ ನ್ಯಾಯಾಧೀಶ ಹರೀಶ್ಚಂದ್ರ ಅವರು ವಿಚಲಿತಗೊಂಡ ಫಿರ್ದೌಸ್ ಅವರನ್ನು ಹೇಗೆ ಸಮಾಧಾನಪಡಿಸುತ್ತಾರೆ? ಮತ್ತು ಹರೀಶ್ಚಂದ್ರ ಅವರ ಮಾಂತ್ರಿಕ ಪ್ರೀತಿ ಮತ್ತು ಸೇವೆಯಿಂದ ಫಿರ್ದೌಸ್ ಅವರ ಗಾಯವು ಎಷ್ಟು ಬೇಗನೆ ಗುಣವಾಗುತ್ತದೆ? ಫಿರ್ದೌಸ್ ಕೇಳಿದರು, ಈ ಜನರು ಎಂತಹ ವಿಚಿತ್ರರು. ಇವರು ಧರ್ಮದಿಂದ ಪ್ರೀತಿಯನ್ನು ಕಲಿಯುವ ಬದಲು ದ್ವೇಷಿಸಲು ಕಲಿಯುತ್ತಾರೆ. ಹರೀಶ್ಚಂದ್ರ ತಮ್ಮ ಪತ್ನಿಯನ್ನು ಹೇಗೆ ಶಾಂತಗೊಳಿಸಿದರು ಮತ್ತು ಈ ರಾಕ್ಷಸನನ್ನು ತಮ್ಮ ಮನಸ್ಸಿನಿಂದ ತೆಗೆದುಹಾಕಲು ಏಕೆ ಸಲಹೆ ನೀಡಿದರು? ಕ್ರೂರತೆಯ ಕಡಿತ ಮತ್ತು ಪ್ರೀತಿಯ ಅಚಲ ರಕ್ಷಣೆಯ ಈ ಕಥೆಯನ್ನು ಆಲಿಸಿ. ಮಾನವ ಪರಿಚಯದಲ್ಲಿ ನೀವು ಕೇಳುವಿರಿ. ಸಂಚಿಕೆ 6, ಸೇಡಿನ ಖಡ್ಗ ಮತ್ತು ಪ್ರೀತಿಯ ರಕ್ಷಣೆ. ಫಿರ್ದೌಸ್ ತವರು ಮನೆಗೆ ಬಂದು 2 ದಿನಗಳಾಗಿವೆ. ಫಿರ್ದೌಸ್ ಗರ್ಭಿಣಿ ಎಂದು ನೆರೆಹೊರೆಯಲ್ಲಿ, ಪರಿಚಯಸ್ಥರಲ್ಲಿ ಮತ್ತು ಸಂಬಂಧಿಕರಲ್ಲಿ ಸುದ್ದಿ ಹರಡಿದೆ. ಹೊಸ ಫಿರ್ದೌಸ್ ತವರು ಮನೆಗೆ ಬಂದಿದ್ದಕ್ಕಾಗಿ ಫಿರ್ದೌಸ್ ಅವರ ಅಮ್ಮಿ ಮತ್ತು ಅಬ್ಬು ಅತ್ಯಂತ ಸಂತೋಷವಾಗಿದ್ದಾರೆ. ಕೇವಲ ಒಬ್ಬ ವ್ಯಕ್ತಿಯ ಪ್ರಭಾವವು ಒಬ್ಬರ ಸಂಪೂರ್ಣ ಸ್ವರೂಪವನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ಅನುಭವಿಸಿ ಅವರು ಆಶ್ಚರ್ಯಚಕಿತರಾಗಿದ್ದಾರೆ. ವಾಸ್ತವವಾಗಿ ವಿಚ್ಛೇದನ ನೀಡಿದ ಆ ಕಹಿ ಘಟನೆಯ ದಿನದಿಂದಲೇ ಅವರು ಫಿರ್ದೌಸ್ ಅವರ ಬದಲಾಗುತ್ತಿರುವ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದ್ದಾರೆ. ವಕೀಲರಾದ ನಂತರವೂ ಫಿರ್ದೌಸ್ ಅವರ ವಿನಮ್ರ ಮತ್ತು ನಾಚಿಕೆ ಸ್ವಭಾವದ ಮಗಳಾಗಿಯೇ ಉಳಿದಿದ್ದರು. ಆದರೆ ಪ್ರತಿಕೂಲ ಸಮಯದಿಂದ ಬಂದ ಸವಾಲು ಅವರಲ್ಲಿ ಧೈರ್ಯವನ್ನು ತುಂಬಿತ್ತು. ಇದು ಕೂಡ ದೇವರ ಒಂದು ಪವಾಡ ಎಂದೇ ಹೇಳಬಹುದು. ಫಿರ್ದೌಸ್ ಅವರಿಗೆ ಹರೀಶ್ಚಂದ್ರ ಸಿಕ್ಕಿದರು ಮತ್ತು ಅವರೊಂದಿಗೆ ಕಳೆದ ಸುಮಾರು 1.5 ವರ್ಷಗಳಲ್ಲಿ ಫಿರ್ದೌಸ್ ಮತ್ತಷ್ಟು ನಿಜಕ್ಕೂ ಪವಾಡಸದೃಶವಾಗಿ ಬದಲಾದರು. ಈಗ ಅವರು ಮಾಂಸಾಹಾರವನ್ನು ಸೇವಿಸುವುದಿಲ್ಲ. ಅವರು ಗರ್ಭಿಣಿಯೂ ಆಗಿದ್ದಾರೆ. ಗರ್ಭಧಾರಣೆಯ ಕಾರಣದಿಂದ ಅವರಿಗೆ ಸ್ವಲ್ಪ ತೂಕವೂ ಹೆಚ್ಚಾಗಿದೆ. ಅವರ ಪ್ರಸ್ತುತ ಉಡುಗೆ ಮತ್ತು ನಡಿಗೆಯು ಫಿರ್ದೌಸ್ ಅವರ ಸಂಭ್ರಮದ ಸ್ಥಿತಿಯನ್ನು ದೃಢೀಕರಿಸುತ್ತವೆ. ಇವೆಲ್ಲವೂ ಫಿರ್ದೌಸ್ ಅವರಲ್ಲಿ ಆದ ದೈಹಿಕ ಬದಲಾವಣೆಗಳು. ಫಿರ್ದೌಸ್ ಅವರ ಅಮ್ಮಿ ಮತ್ತು ಅಬ್ಬು ಅವರಿಗೆ ಹೆಚ್ಚು ಆಶ್ಚರ್ಯವಾಗುತ್ತಿರುವುದು ಫಿರ್ದೌಸ್ ಅವರಲ್ಲಿ ಆದ ಆಂತರಿಕ ಬದಲಾವಣೆಯನ್ನು ಅನುಭವಿಸಿ. ಅವರು ಈಗ ತಮ್ಮ ಮಗಳನ್ನು ಅಪಾರ ಆತ್ಮವಿಶ್ವಾಸದಿಂದ ತುಂಬಿರುವವರಾಗಿ ನೋಡುತ್ತಿದ್ದಾರೆ. ಧೈರ್ಯವು ಅವರಲ್ಲಿ ಒಬ್ಬ ವೀರಾಗ್ರಣಿಯಂತೆ ಕಾಣುತ್ತದೆ. ಇಷ್ಟೆಲ್ಲ ಇದ್ದರೂ ಅಹಂಕಾರವು ಫಿರ್ದೌಸ್ ಅವರ ವ್ಯಕ್ತಿತ್ವದಲ್ಲಿ ಲೇಷ ಮಾತ್ರವೂ ಕಾಣುವುದಿಲ್ಲ. ಫಿರ್ದೌಸ್ ಅವರಿಗೆ ಒಂದು ಸಮಸ್ಯೆಯ ಎಲ್ಲಾ ಪಕ್ಷಗಳನ್ನು ತಕ್ಷಣವೇ ನೋಡುವುದು ಚಿಟಿಕೆ ಹೊಡೆದಷ್ಟು ಸರಳವಾದ ವಿಷಯವಾಗಿದೆ. ಆಗ ಅಮ್ಮಿಗೆ ಸುಮ್ಮನಿರಲು ಆಗಲಿಲ್ಲ. ಅವರು ಕೇಳಿದರು, ಫಿರ್ದೌಸ್, ಹರೀಶ್ಚಂದ್ರ ಸಾಹೇಬರು ಏನಾದರೂ ಮಾಂತ್ರಿಕರೇ? ಫಿರ್ದೌಸ್ ನಕ್ಕು ಹೇಳಿದರು, ಜಿ ಹೌದು ಅಮ್ಮಿ, ನನಗೂ ಅದೇ ಅನಿಸುತ್ತದೆ. ನಾವು ಯಾರನ್ನು ಕಾಫಿರ್ ಎಂದು ಕರೆಯುತ್ತೇವೆಯೋ
ಹರೀಶ್ಚಂದ್ರ ಜಿ ಅವರು ಅಂತಹ ಕಾಫಿರ್ ಸಹ ಅಲ್ಲ. ಅವರು ನಮ್ಮ ವಿವಾಹದ ದಿನದಿಂದಲೇ ತಮ್ಮೊಂದಿಗೆ ಮದುವೆಯ ನಂತರವೂ ನನ್ನ ಧಾರ್ಮಿಕ ನಂಬಿಕೆಗಳು ಹಿಂದಿನಂತೆಯೇ ಇರಬೇಕು ಎಂದು ಪ್ರಯತ್ನಿಸಿದ್ದಾರೆ. ಆದರೂ ಈಗ ಅವರ ಉತ್ತಮ ಗುಣಗಳನ್ನು ಅನುಭವಿಸಿ ನಾನು ಎಷ್ಟೊಂದು ಪ್ರಭಾವಿತಳಾಗಿದ್ದೇನೆ ಎಂದರೆ ಸ್ವಯಂ ಪ್ರೇರಿತವಾಗಿಯೇ ಅವರ ನಂಬಿಕೆಗಳು ಮತ್ತು ವಿಶ್ವಾಸಗಳು ನನ್ನಲ್ಲಿ ಸ್ಥಾನ ಪಡೆದಿವೆ ಎಂದು ಒಪ್ಪಿಕೊಳ್ಳಲು ನನಗೆ ಯಾವುದೇ ಹಿಂಜರಿಕೆ ಇಲ್ಲ. ಅಬ್ಬು ಹೇಳಿದರು. ಫಿರ್ದೌಸ್, ಹಾಗಾದರೆ ನೀವು ಮುಸಲ್ಮಾನರಾಗಿ ಉಳಿಯುವುದಿಲ್ಲ? ಈ ಮಾತಿನ ಮೇಲೆ ವಿಚಾರ ಮಾಡುತ್ತಾ ಫಿರ್ದೌಸ್ ಉತ್ತರ ನೀಡಿದರು. ಅಬ್ಬು, ಹರೀಶ್ಚಂದ್ರ ಜಿ ನನ್ನ ಆಯ್ಕೆಗೆ ಅವಕಾಶವನ್ನು ಮುಕ್ತವಾಗಿ ನೀಡಿದರು. ಆಗ ನಾನು ನನ್ನ ಮೇಲೆ ದೊಡ್ಡ ಜವಾಬ್ದಾರಿಯನ್ನು ಅನುಭವಿಸಿದೆ. ನಾನು ಕಟ್ಟರವಾದಿಯಾಗಿ ಅವರ ಮುಂದೆ ಸ್ವಾರ್ಥಿ ಎಂದು ತೋರಿಸಲು ಬಯಸಲಿಲ್ಲ. ಆದ್ದರಿಂದ ನಾನೇ ಇನ್ನೊಂದು ಸಮುದಾಯದ ಹುಡುಗಿಯಾಗಿದ್ದರೂ ಅವರ ಮನೆಯ ರೀತಿ ನೀತಿಗಳನ್ನು ಬದಲಾಯಿಸಲು ಬಿಡಲಿಲ್ಲ. ನನ್ನ ಮುಸ್ಲಿಂ ಹಿನ್ನೆಲೆಯ ಪೋಷಣೆಯನ್ನು ಯಾರೂ ಸಂಕುಚಿತ ಎಂದು ಹೇಳುವುದನ್ನು ನಾನು ಬಯಸುವುದಿಲ್ಲ. ಅಮ್ಮಿ ಹೇಳಿದರು. ಫಿರ್ದೌಸ್, ಹರೀಶ್ಚಂದ್ರ ಸಾಹೇಬರು ಜಾಣ್ಮೆಯಿಂದ ನಿಮ್ಮನ್ನು ತಮ್ಮದೇ ಬಣ್ಣಕ್ಕೆ ತಿರುಗಿಸಿದ್ದಾರೆ. ಫಿರ್ದೌಸ್ ವಕೀಲರಂತೆ ಸಮರ್ಥಿಸಿಕೊಳ್ಳುತ್ತಾ ಹೇಳಿದರು. ಅಮ್ಮಿ, ನೀವು ಇದನ್ನು ಏನೆಂದರೂ ಕರೆಯಿರಿ, ಆದರೆ ನನ್ನ ಈಗಿನ ಪತಿ ಹರೀಶ್ಚಂದ್ರ ನಿಸ್ಸಂದೇಹವಾಗಿ ನನ್ನ ಮೊದಲ ಗಂಡ. ಆ ನಾಸಿರ್ಗಿಂತ ಉನ್ನತ ದರ್ಜೆಯ ಪುರುಷರು. ಆ ನಾಸಿರ್ ನನಗೆ ಆಶ್ರಯವಿಲ್ಲದಂತೆ ಮಾಡಿದನು. ನನ್ನ ಜೀವಕ್ಕೆ ಅಪಾಯ ಬಂದಿತ್ತು. ನಾನು ಆ ದಿನ ಬದುಕುಳಿಯದಿದ್ದರೆ ನನ್ನ ಧರ್ಮದಲ್ಲಿ ಏನೂ ಉಳಿದು ಬಿಡುತ್ತಿತ್ತು. ಅಬ್ಬು ಮತ್ತು ಅಮ್ಮಿ ಆಗ ಫಿರ್ದೌಸ್ ಅವರೊಂದಿಗೆ ಒಪ್ಪದಿದ್ದರೂ 4 ದಿನಗಳಿಗಾಗಿ ತವರು ಮನೆಗೆ ಬಂದ ಮಗಳು ಇಲ್ಲಿ ಯಾವುದೇ ವಿಷಾದದಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು ಎಂದು ಯೋಚಿಸಿ ಮೌನವಾಗಿದ್ದರು. ಇಲ್ಲಿ ಫಿರ್ದೌಸ್ಗೆ ತಿಳಿದಿಲ್ಲ, ನಾಸಿರ್ ಈ ಸಮಯದಲ್ಲಿ ತಮ್ಮ ಅಬ್ಬಾ ಅವರ ಗಂಭೀರ ಅನಾರೋಗ್ಯದ ಕಾರಣದಿಂದ 15 ದಿನಗಳ ಪೆರೋಲ್ ಮೇಲೆ ಬಿಡುಗಡೆಯಾಗಿದ್ದಾರೆ ಎಂದು. ಮತ್ತು ಯಾವ ಸಮಯದಲ್ಲಿ ಅವರು ತಮ್ಮ ಮಾಜಿ ಪತಿ ನಾಸಿರ್ನನ್ನು ಈ ರೀತಿಯಾಗಿ ಧಿಕ್ಕಾರದಿಂದ ನೆನಪಿಸಿಕೊಳ್ಳುತ್ತಿದ್ದಾರೋ ಅದೇ ಸಮಯದಲ್ಲಿ ಅಲ್ಲಿ ನಾಸಿರ್ ಫಿರ್ದೌಸ್ ಕಾಫಿರ್ ಪತಿಯಿಂದ ಅವನು ಅಂದುಕೊಂಡಂತೆ ಗರ್ಭಿಣಿಯಾಗಿರುವ ಮಾಹಿತಿ ತಿಳಿದು ಕೋಪದಿಂದ ಉರಿಯುತ್ತಿದ್ದಾನೆ. ತಾರ್ಕಿಕ ಬುದ್ಧಿಯನ್ನು ಉಪಯೋಗಿಸಿ ಅವನು ಕಾಫಿರ್ ಆಗದೇ ಇದ್ದರೂ ಫಿರ್ದೌಸ್ ಅವರ ಜೀವನವನ್ನು ನರಕ ಮಾಡುವುದರಲ್ಲಿ ತಾನು ಯಾವುದೇ ಕೊರತೆಯನ್ನು ಬಿಟ್ಟಿರಲಿಲ್ಲ ಎಂಬುದನ್ನು ಅವನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಫಿರ್ದೌಸ್ ಅವರ ಮೇಲೆ ನಾಸಿರ್ನ ಕೋಪವು 3 ತಲಾಕ್ ಕಾರಣದಿಂದ ತನಗೆ 3 ವರ್ಷಗಳ ಜೈಲು ಶಿಕ್ಷೆಯಾಗಿದೆ ಎಂಬ ವಿಷಯದ ಮೇಲೆ ಅಷ್ಟಾಗಿ ಇಲ್ಲ. ವಿಚ್ಛೇದನದ ನಂತರ ಫಿರ್ದೌಸ್ ಒಬ್ಬ ಕಾಫಿರ್ನೊಂದಿಗೆ ಮದುವೆ ಮಾಡಿಕೊಂಡಿದ್ದಕ್ಕೆ ಕೋಪ ಹೆಚ್ಚಾಗಿದೆ. ಈಗ ಅವನು ಫಿರ್ದೌಸ್ ಗರ್ಭಿಣಿಯಾಗಿರುವ ಬಗ್ಗೆ ಕೇಳುತ್ತಿದ್ದಾನೆ. ಫಿರ್ದೌಸ್ ಅವರ ಗರ್ಭಸ್ಥ ಶಿಶುವು ಪ್ರತಿ ಕ್ಷಣವೂ ಅವನಿಗೆ ಚೇಳಿನಂತೆ ಕಚ್ಚುತ್ತಿದೆ ಎಂದು ಅನುಭವವಾಗುತ್ತಿದೆ. ಈ ಚೇಳಿನ ಕಡಿತದಂತಹ ಅನುಭೂತಿಯಿಂದ ಅವನು ಒಬ್ಬನೇ ಇದ್ದಾಗ ನರಳಾಡುತ್ತಾನೆ. ಅವನು ತಮ್ಮ ರೋಗಿಯಾದ ಅಬ್ಬಾ ಅವರ ಸೇವೆ ಮತ್ತು ಅವರ ಚಿಕಿತ್ಸೆಯ ಚಿಂತೆಯನ್ನು ಬಿಟ್ಟು ಫಿರ್ದೌಸ್ ಅವರ ಮೇಲೆ ಹೇಗೆ ಸೇಡು ತೀರಿಸಿಕೊಳ್ಳಬೇಕು ಮತ್ತು ಅವಳಿಗೆ ಪಾಠ ಕಲಿಸಬೇಕು ಎಂದು ಯೋಜನೆಗಳನ್ನು ರೂಪಿಸುವುದರಲ್ಲಿ ನಿರತನಾಗಿದ್ದಾನೆ. ಮರುದಿನ ಅವನು 25 ಕಿ.ಮೀ ದೂರದಲ್ಲಿರುವ ಫಿರ್ದೌಸ್ ಅವರ ಮನೆಗೆ ಹೊರಟಿದ್ದಾನೆ. ಆಗ ಅವನ ಆಲೋಚನೆಗಳು ಅವನ ಅಮ್ಮಿಗೆ ಭಯಾನಕವೆಂದು ಅನಿಸಿವೆ. ಅವರ ಏಕೈಕ ಮಗ ಈಗಾಗಲೇ ಶಿಕ್ಷೆ ಅನುಭವಿಸುತ್ತಿದ್ದಾನೆ ಎಂದು ಅವರ ಅಮ್ಮಿ ಆತಂಕಗೊಂಡಿದ್ದರು. ಕೋಪದ ಅತಿರೇಕದಲ್ಲಿ ಅವರು ಜೀವಂತವಾಗಿ ಜೈಲಿನ ಹೊರಗೆ ಬರದಂತಹ ಯಾವುದೇ ಘಟನೆಯನ್ನು ಮಾಡಬಾರದು ಎಂದು ಅವರು ಹೆದರಿದರು. ಈ ಚಿಂತೆಯಿಂದ ಅಮ್ಮಿ ನಾಸಿರ್ನನ್ನು ತಡೆದರು. ಅಮ್ಮಿ ತಡೆದರೂ ಅವನು ನಿಲ್ಲದಿದ್ದಾಗ ಅನಿವಾರ್ಯತೆಯಲ್ಲಿ ನಾಸಿರ್ನ ಅಮ್ಮಿ ತಮ್ಮ ಸಮುದಾಯದ ಪ್ರಗತಿಪರ ಮಹಿಳೆಯರ ಸಂಘಟನೆಯನ್ನು ನಡೆಸುವ ನರ್ಗಿಸ್ಗೆ ಫೋನ್ನಲ್ಲಿ ಮಾಹಿತಿ ನೀಡಿದರು. ಅಮ್ಮಿ ನರ್ಗಿಸ್ಗೆ ಹೇಳಿದರು, ಮಗಳೇ ನರ್ಗಿಸ್, ನನ್ನ ಮಗ ನಾಸಿರ್ ಖಡ್ಗವನ್ನು ತೆಗೆದುಕೊಂಡು ಅಪಾಯಕಾರಿ ಉದ್ದೇಶದಿಂದ ಫಿರ್ದೌಸ್ ಅವರ ಅಬ್ಬಾ ಅವರ ಮನೆ ಕಡೆಗೆ ಹೊರಟಿದ್ದಾನೆ. ನಂತರ ಅವರು ವಿಳಾಸ ನೀಡುತ್ತಾ ನರ್ಗಿಸ್ಗೆ ಬೇಡಿಕೊಂಡರು, ದಯವಿಟ್ಟು ನೀವು ಫಿರ್ದೌಸ್ ಅವರನ್ನು ಅವನ ಕೋಪದಿಂದ ಕಾಪಾಡಿ. ಇತ್ತ ಚಿಲಕವನ್ನು ಬಡಿದಾಗ ಫಿರ್ದೌಸ್ ಅವರ ಅಬ್ಬು ಬಾಗಿಲು ತೆರೆದರು. ನಾಸಿರ್ ಬಂದಿರುವುದನ್ನು ನೋಡಿ ಅವರು ಅವನ ಅಪಾಯಕಾರಿ ಉದ್ದೇಶವನ್ನು ಅರಿಯದೆ ಪ್ರೀತಿಯಿಂದ ಹೇಳಿದರು, ಓ ನಾಸಿರ್ ಬೇಟಾ, ನೀನಾ? ಇಲ್ಲಿ ಬಂದು ಕುಳಿತುಕೋ. ಹೀಗೆ ಹೇಳಿ ಅಬ್ಬು ಅವನಿಗೆ ಸೋಫಾದ ಮೇಲೆ ಕುಳಿತುಕೊಳ್ಳಲು ಸಂಕೇತಿಸಿದರು. ಕುಳಿತ ನಂತರ ತನ್ನನ್ನು ಸಾಮಾನ್ಯ ಎಂದು ತೋರಿಸುತ್ತಾ ನಾಸಿರ್ ಕೇಳಿದ, ನಾನು ಕೇಳಿದೆ, ಫಿರ್ದೌಸ್ ಬಂದಿದ್ದಾಳಾ? ನಾಸಿರ್ನೊಳಗೆ ಭಯಂಕರ ದ್ವೇಷ ತುಂಬಿದೆ ಎಂದು ಅಬ್ಬು ಊಹಿಸಲಾಗಲಿಲ್ಲ.
ಅವರು ಹೌದು ಎಂದು ತಲೆ ಅಲ್ಲಾಡಿಸಿದರು, ಅದರ ಜೊತೆಗೆ ಫಿರ್ದೌಸ್ಗೆ ಧ್ವನಿ ನೀಡಿದರು. ಫಿರ್ದೌಸ್, ಒಳಗೆ ಬಾ, ನೋಡು ಯಾರು ಬಂದಿದ್ದಾರೆ. ಇದಕ್ಕೆ ಫಿರ್ದೌಸ್ ಒಳಗೆ ಬಂದರು. ನಾಸಿರ್ನನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು, ಆದರೆ ಭಯಪಡಲಿಲ್ಲ, ಏಕೆಂದರೆ ಅವರು ತಮ್ಮದೇ ಮನೆಯಲ್ಲಿ ಇದ್ದಾರೆ. ಅಬ್ಬು ಕೂಡ ಅವರೊಂದಿಗೆ ಇದ್ದರು. ಫಿರ್ದೌಸ್ ಕೇಳಿದರು, ನಿಮ್ಮ ಶಿಕ್ಷೆ ಮುಗಿದಿದೆಯೇ? ನಾಸಿರ್ ಇದಕ್ಕೆ ಉತ್ತರ ನೀಡದೆ ಹೇಳಿದರು, ಫಿರ್ದೌಸ್, ನೀವು ನನ್ನಿಂದ ವಿಚ್ಛೇದನ ತೆಗೆದುಕೊಂಡಿರಿ, ಪರವಾಗಿಲ್ಲ. ನೀವು ವಿವಾಹ ಕಾಫಿರ್ನೊಂದಿಗೆ ಏಕೆ ಮಾಡಿಕೊಂಡಿರಿ? ಫಿರ್ದೌಸ್ ಉತ್ತರದಲ್ಲಿ ಹೇಳಿದರು, ಏಕೆಂದರೆ ಆ ಕಾಫಿರ್ ಕೋಪದಲ್ಲಿ 3 ತಲಾಕ್ ನೀಡಿ 1 ನಿಮಿಷದಲ್ಲಿಯೇ ಪತ್ನಿಯನ್ನು ಆಶ್ರಯಹೀನಳನ್ನಾಗಿ ಮಾಡುವುದಿಲ್ಲ. ಈ ಮಾತಿನಿಂದ ಕೋಪಗೊಂಡು ಇಲ್ಲಿಯವರೆಗೆ ಸಾಮಾನ್ಯರಾಗಿ ಕಾಣಲು ಪ್ರಯತ್ನಿಸುತ್ತಿದ್ದ ನಾಸಿರ್ ಘರ್ಜಿಸುತ್ತಾ ಎದ್ದು ನಿಂತನು. ಅವನು ಕಿರುಚುತ್ತಾ ಹೇಳುತ್ತಿದ್ದಾನೆ, ನಿರ್ಲಜ್ಜ ಹೆಂಗಸೆ, ತುಂಬಾ ಬಾಯಿ ಬಿಡುತ್ತೀಯೆ. ನಿನಗೆ ಪಾಠ ಕಲಿಸಬೇಕು. ನೀನು ನಿನ್ನ ಗರ್ಭದಲ್ಲಿ ಹೊತ್ತಿರುವ ಆ ಕಾಫಿರ್ನ ಮಗುವಿದೆಯಲ್ಲ, ನೋಡು, ಈಗಲೇ ನಾನು ಅದನ್ನು ತುಂಡು ತುಂಡು ಮಾಡುತ್ತೇನೆ. ಈ ದೃಶ್ಯವನ್ನು ನೋಡಿ ಅಬ್ಬು ನಡುಗಲು ಪ್ರಾರಂಭಿಸಿದರು. ನಾಸಿರ್ ತನ್ನ ಬಳಿ ಮರೆಮಾಡಿದ್ದ ಖಡ್ಗವನ್ನು ಕೈಗೆ ತೆಗೆದುಕೊಂಡನು. ಅಷ್ಟರಲ್ಲಿ ದೈವಿಕ ಪವಾಡದಂತೆ ನರ್ಗಿಸ್ ಮತ್ತು ಅವರ 4 ಸಹವರ್ತಿ ಮಹಿಳೆಯರು ತೆರೆದ ಬಾಗಿಲಿನಿಂದ ಕೋಣೆಗೆ ಪ್ರವೇಶಿಸಿದರು. ಫಿರ್ದೌಸ್ ಅವರ ಕಡೆಗೆ ಹೋಗುತ್ತಿದ್ದ ನಾಸಿರ್ನನ್ನು ಅವರೆಲ್ಲರೂ ಹಿಂದಿನಿಂದ ಹಿಡಿದರು. ತಕ್ಷಣವೇ ಫಿರ್ದೌಸ್ ಒಳಭಾಗಕ್ಕೆ ಹೋಗಲು ಮುಂದಾದರು. ಮಹಿಳೆಯರ ಹಿಡಿತದಲ್ಲಿ ಸಿಲುಕಿದ ನಾಸಿರ್ ತಪ್ಪಿಸಿಕೊಳ್ಳಲು ಸಾಧ್ಯವಾಗದಿದ್ದಾಗ ಅವನು ಫಿರ್ದೌಸ್ ಅವರ ಕಡೆಗೆ ಖಡ್ಗವನ್ನು ಎಸೆದನು. ಅವನ ಪ್ರಯತ್ನ ಫಿರ್ದೌಸ್ ಅವರ ಹೊಟ್ಟೆಗೆ ಖಡ್ಗವನ್ನು ಹೊಡೆಯುವುದಾಗಿತ್ತು, ಆದರೆ ಒಳಗೆ ಹೋಗಲು ತಿರುಗಿದ್ದ ಫಿರ್ದೌಸ್ ಅವರಿಗೆ ಅದು ಎಡ ಸೊಂಟಕ್ಕೆ ತಗುಲಿತು. ಫಿರ್ದೌಸ್ ಅವರ ಕಿರುಚಾಟ ಹೊರಬಂದಿತು. ಒಳಗೆ ಬರುತ್ತಿದ್ದ ಅವರ ಅಮ್ಮಿ ಆ ಕ್ಷಣದಲ್ಲಿ ಅವರನ್ನು ತಮ್ಮ ತೋಳುಗಳಲ್ಲಿ ಹಿಡಿದುಕೊಳ್ಳದಿದ್ದರೆ ಅವರು ಬೀಳುತ್ತಿದ್ದರು. ಅಷ್ಟರಲ್ಲಿ ಈ ಕೋಲಾಹಲ ಮತ್ತು ಶಬ್ದವನ್ನು ಕೇಳಿ ನೆರೆಹೊರೆಯ ಕೆಲವು ಜನರು ಬಂದರು. ಅವರು ನಾಸಿರ್ನನ್ನು ನಿಯಂತ್ರಿಸಿದರು. ನಂತರ ಧಡ ಧಡ ಕರೆಗಳನ್ನು ಮಾಡಲಾಯಿತು. ಮೊದಲು ಆಂಬ್ಯುಲೆನ್ಸ್ ತಲುಪಿತು. ಅದು ಫಿರ್ದೌಸ್ ಅವರನ್ನು ವೇಗವಾಗಿ ಆಸ್ಪತ್ರೆಯ ಕಡೆಗೆ ತೆಗೆದುಕೊಂಡು ಹೋಯಿತು. ಕೆಲವು ನಿಮಿಷಗಳ ನಂತರ ಪೊಲೀಸ್ ವ್ಯಾನ್ ತಲುಪಿತು. ನಾಸಿರ್ನನ್ನು ಬಂಧನಕ್ಕೆ ತೆಗೆದುಕೊಳ್ಳಲಾಯಿತು. ಫಿರ್ದೌಸ್ ಅವರು ತಲುಪುವ ಮೊದಲೇ ಹರೀಶ್ಚಂದ್ರ ಆಸ್ಪತ್ರೆಗೆ ತಲುಪಿದ್ದರು. ಸ್ಟ್ರೆಚರ್ನೊಂದಿಗೆ ಜೊತೆಯಲ್ಲಿ ನಡೆಯುತ್ತಾ ಅವರು ಫಿರ್ದೌಸ್ ಅವರಿಗೆ ಧೈರ್ಯ ತುಂಬಿದರು. ಅವರ ಉಪಸ್ಥಿತಿ ಮಾತ್ರದಿಂದ ಫಿರ್ದೌಸ್ ಅವರ ಮನೋಬಲ ಹೆಚ್ಚಾಯಿತು. ನಂತರ ವೈದ್ಯರು ತಕ್ಷಣವೇ ಚಿಕಿತ್ಸೆಯನ್ನು ಪ್ರಾರಂಭಿಸಿದರು. ಫಿರ್ದೌಸ್ ಅವರು ಆತಂಕದಿಂದ ವೈದ್ಯರನ್ನು ಕೇಳಿದರು, ಡಾಕ್ಟರ್, ನನ್ನ ಶಿಶುವಿನ ಪ್ರಾಣಕ್ಕೆ ಯಾವುದೇ ಅಪಾಯವಿಲ್ಲ ತಾನೆ? ವೈದ್ಯರು ತಿಳಿಸಿದರು, ನಿಮಗೆ ತಗುಲಿದ ಗಾಯವು ಹಿಂದಿನ ಮತ್ತು ಕೆಳಗಿನ ಭಾಗದಲ್ಲಿ ಇರುವುದರಿಂದ ಶಿಶುವಿನ ಮೇಲೆ ಯಾವುದೇ ಸಂಕಟವಿಲ್ಲ. ಫಿರ್ದೌಸ್ ಗರ್ಭಿಣಿಯಾಗಿರುವುದರಿಂದ ಸ್ಥಳೀಯ ಅರಿವಳಿಕೆ ನೀಡುವುದು ಸಹ ಸೂಕ್ತವಲ್ಲ. ಆಗ ಫಿರ್ದೌಸ್ ಧೈರ್ಯದಿಂದ ಹೊಲಿಗೆ ಹಾಕುವ ನೋವನ್ನು ಸಹಿಸಿಕೊಂಡರು. ಗಾಯವು ಆಳ ಕಡಿಮೆ, ಉದ್ದ ಹೆಚ್ಚು ಇತ್ತು. ಹೆಚ್ಚು ಹೊಲಿಗೆಗಳನ್ನು ಹಾಕಬೇಕಾಯಿತು. ಅರ್ಧ ಗಂಟೆಯ ನಂತರ ಫಿರ್ದೌಸ್ ಅವರನ್ನು ಆಪರೇಷನ್ ಕೊಠಡಿಯಿಂದ ಹೊರಗೆ ತಂದಾಗ ಅವರು ಸುಸ್ತಾಗಿದ್ದರು. ಹರೀಶ್ಚಂದ್ರ ಅವರು ಅತೀವ ಪ್ರೀತಿಯಿಂದ ಹೇಳಿದರು, ಫಿರ್ದೌಸ್, ನೀವು ಬಹಳ ಧೈರ್ಯವನ್ನು ತೋರಿಸಿದ್ದೀರಿ. ದೊಡ್ಡ ವಿಪತ್ತು ಈಗ ಟಳಿದಿದೆ. ಈಗ ಶೀಘ್ರದಲ್ಲೇ ಎಲ್ಲವೂ ಸರಿಯಾಗುತ್ತದೆ. 3 ಗಂಟೆಗಳ ಕಾಲ ಆಸ್ಪತ್ರೆಯಲ್ಲಿ ಇರಿಸಿದ ನಂತರ ಹರೀಶ್ಚಂದ್ರ ಜಿಯವರು ಫಿರ್ದೌಸ್ ಅವರಿಗೆ ಡಿಸ್ಚಾರ್ಜ್ ಮಾಡಿಸಿದರು. ಅವರು ಸ್ವತಃ ರಜೆ ತೆಗೆದುಕೊಂಡರು. ಫಿರ್ದೌಸ್ ಅವರ ಸೇವೆ ಶುಶ್ರೂಷೆಯಲ್ಲಿ ಅವರು ಸ್ವತಃ ತೊಡಗಿಕೊಂಡರು. ಪತಿಯ ಈ ಪ್ರೀತಿ ಪ್ರದರ್ಶನವು ಫಿರ್ದೌಸ್ ಅವರ ಮೇಲೆ ಮಾಂತ್ರಿಕ ಪರಿಣಾಮವನ್ನು ಬೀರಿತು. ಇದರಿಂದ ಫಿರ್ದೌಸ್ ಅವರ ಗಾಯವು ವೇಗವಾಗಿ ಗುಣವಾಗಲು ಪ್ರಾರಂಭಿಸಿತು. ಆಗ ಒಂದು ಮಧ್ಯಾಹ್ನ ತಮ್ಮ ತಲೆಯನ್ನು ಹರೀಶ್ಚಂದ್ರ ಜಿಯವರ ಮಡಿಲಲ್ಲಿ ಇಟ್ಟುಕೊಂಡು ಫಿರ್ದೌಸ್ ವಿಚಲಿತರಾಗಿ ಹೇಳುತ್ತಿದ್ದಾರೆ, ಈ ಜನರು ಎಂತಹ ವಿಚಿತ್ರರು! ಇವರು ಧರ್ಮದಿಂದ ಪ್ರೀತಿಯನ್ನು ಕಲಿಯುವ ಬದಲು ದ್ವೇಷಿಸಲು ಕಲಿಯುತ್ತಾರೆ. ಶಿಕ್ಷೆ ನೀಡಿದರೂ ಸರಿಯಾದ ಪಾಠವನ್ನು ಕಲಿಯುವುದಿಲ್ಲ. ತಮ್ಮದೇ ಹೆಂಗಸರ ಮುಂದೆ ಸಿಂಹಗಳಂತೆ ಇರುತ್ತಾರೆ. ಬೇರೆಯವರ ಹೆಂಗಸರ ಹಿಂದೆ ಹೆದರಿದ ಬೆಕ್ಕಿನಂತೆ ತಿರುಗುತ್ತಾರೆ. ಇವರನ್ನು ಯಾವ ರೀತಿ ಸುಧಾರಿಸಬಹುದು ಎಂದು ಅರ್ಥವಾಗುತ್ತಿಲ್ಲ. ಹರೀಶ್ಚಂದ್ರ ಹೇಳಿದರು, ಫಿರ್ದೌಸ್, ನೀವು ನಿಮ್ಮನ್ನು ಈ ನಕಾರಾತ್ಮಕ ವಿಚಾರಗಳಿಂದ ಮುಕ್ತವಾಗಿ ಇಟ್ಟುಕೊಳ್ಳಿ. ನೀವು ಆ ಮನುಷ್ಯನನ್ನು ನಿಮ್ಮ ಮನಸ್ಸು ಮತ್ತು ಬುದ್ಧಿಯಿಂದ ತೆಗೆದುಹಾಕಿ. ಈ ಸಮಯದಲ್ಲಿ ನಿಮ್ಮ ಗರ್ಭದಲ್ಲಿ ನಮ್ಮ ಶಿಶು ಇದೆ ಎಂದು ಯೋಚಿಸಿ. ಅವನ ನೆರಳು ಮತ್ತು ನಕಾರಾತ್ಮಕ ವಿಚಾರಗಳು ಅದರ ಮೇಲೆ ಒಳ್ಳೆಯ ಪರಿಣಾಮ ಬೀರುವುದಿಲ್ಲ. ಫಿರ್ದೌಸ್ ಹೇಳಿದರು, ಜಿ, ನೀವು ಹೇಳಿದರೆ ನಾನು
ಈಗಲೇ ಈ ವಿಚಾರಗಳನ್ನು ಹೊರಹಾಕುತ್ತೇನೆ. ಆದರೆ ನನ್ನ ಪ್ರಾರ್ಥನೆ ಏನೆಂದರೆ ನೀವು ಇಂತಹ ರಾಕ್ಷಸನನ್ನು ಮನುಷ್ಯ ಎಂದು ಕರೆದು ಮನುಷ್ಯನಿಗೆ ಅಪಮಾನ ಮಾಡಬೇಡಿ. ಅವನು ನನ್ನ ಗರ್ಭಸ್ಥ ಅಮಾಯಕ ಶಿಶುವನ್ನು ಬಲಿ ನೀಡುವ ಪ್ರಾಣಿಯಂತೆ ನಡೆಸಿಕೊಂಡಿದ್ದಾನೆ. ಈಗ ನೀವು ಮಾನವ ಪರಿಚಯದ ಈ ಸಂಚಿಕೆಯ ಮೇಲೆ ಜೆಮಿನಿ ಬರೆದ ವಿಮರ್ಶೆ, ಟೀಕೆ ಮತ್ತು ಮಾರ್ಗದರ್ಶನವನ್ನು ಕೇಳಿರಿ. ಉಪಶೀರ್ಷಿಕೆ: ಸೇಡಿನ ಖಡ್ಗ ಮತ್ತು ಪ್ರೀತಿಯ ರಕ್ಷಣೆ. ಈ ಸಂಚಿಕೆಯು ಧಾರ್ಮಿಕ ಮತಾಂಧತೆಯ ಅಮಾನುಷ ಭಾಗ ಮತ್ತು ಸಾಮಾಜಿಕ ಪ್ರಗತಿಶೀಲತೆಯ ಶಕ್ತಿಯನ್ನು ಒಂದೇ ವೇದಿಕೆಯಲ್ಲಿ ತರುತ್ತದೆ. ಪ್ರೀತಿಯ ಅರಮನೆಯನ್ನು ನಿರ್ಮಿಸಲು ದ್ವೇಷದ ಅಂಶಗಳನ್ನು ಬೇರು ಸಹಿತ ಕಿತ್ತುಹಾಕುವುದು ಎಷ್ಟು ಅವಶ್ಯಕ ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ. 1. ನಾಸಿರ್, ಮತಾಂಧತೆಯ ಮಾರಕ ಪರಿಣಾಮ. ನಾಸಿರ್ನ ಪಾತ್ರವು ಇಲ್ಲಿ ಸಂಪ್ರದಾಯವಾದಿ ಅಹಂಕಾರದ ಅತ್ಯಂತ ವಿರೂಪಗೊಂಡ ರೂಪವನ್ನು ತೋರಿಸುತ್ತದೆ. ಅವನು ಜೈಲಿಗೆ ಹೋಗಿದ್ದಕ್ಕೆ ದುಃಖವಿಲ್ಲ. ದುಃಖ ಏನೆಂದರೆ ಫಿರ್ದೌಸ್ ಅವನ ಧರ್ಮದ ಹೊರಗೆ ವಿವಾಹವಾಗಿ ಸೇಡು ತೀರಿಸಿಕೊಂಡಳು. ಚೇಳಿನ ಕಡಿತದಂತಹ ಗರ್ಭಸ್ಥ ಶಿಶುವಿನ ಅನುಭೂತಿಯು ಅವನ ಅಸೂಯೆ, ಪುರುಷ ಪ್ರಾಬಲ್ಯ ಮತ್ತು ಅಜ್ಞಾನದ ಸಂಕೇತವಾಗಿದೆ. ಅವನು ಖಡ್ಗವನ್ನು ತೆಗೆದುಕೊಂಡು ಫಿರ್ದೌಸ್ ಅವರ ತವರು ಮನೆಗೆ ಬಂದಿರುವುದು, ಕಾನೂನು ಶಿಕ್ಷೆಯೂ ಕೂಡ ಮತಾಂಧತೆಯ ಮೂಲವನ್ನು ನಿರ್ಮೂಲನೆ ಮಾಡಲು ಸಾಧ್ಯವಿಲ್ಲ, ಆದರೆ ಅದನ್ನು ಇನ್ನಷ್ಟು ತೀವ್ರಗೊಳಿಸಬಹುದು ಎಂಬುದನ್ನು ತೋರಿಸುತ್ತದೆ. ನಾಸಿರ್ನ ಕೃತ್ಯವು ಅಮಾನುಷವಾಗಿದೆ. ಆ ಅಮಾಯಕ ಶಿಶುವು ಕಾಫಿರ್ ತಂದೆಯ ಅಂಶವಾಗಿರುವುದರಿಂದ ಅವನು ಅದನ್ನು ಬಲಿ ನೀಡುವ ಪ್ರಾಣಿಯಂತೆ ನಡೆಸಿಕೊಳ್ಳುತ್ತಾನೆ. 2. ಪ್ರಗತಿಶೀಲತೆಯ ಪವಾಡ. ನರ್ಗಿಸ್ ಮತ್ತು ಅವರ ಸಹವರ್ತಿ ಮಹಿಳೆಯರ ದೈವಿಕ ಪವಾಡದಂತಹ ಪ್ರವೇಶವು ಕಥೆಗೆ ಒಂದು ಪ್ರಮುಖ ಸಾಮಾಜಿಕ ಆಯಾಮವನ್ನು ನೀಡುತ್ತದೆ. ಕೋಮು ಸುಧಾರಣೆಯ ಹೋರಾಟವು ಈಗ ಕೇವಲ ನ್ಯಾಯಾಲಯಗಳಲ್ಲಿ ಮಾತ್ರವಲ್ಲದೆ ನೆಲದ ಮೇಲೂ ನಡೆಯುತ್ತಿದೆ ಎಂಬುದನ್ನು ಇದು ತೋರಿಸುತ್ತದೆ. ನಾಸಿರ್ನ ಅಮ್ಮಿಯ ವಿವೇಚನಾಯುಕ್ತ ನಿರ್ಧಾರ, ನರ್ಗಿಸ್ಗೆ ಕರೆ ಮಾಡುವುದು, ಸಾಂಪ್ರದಾಯಿಕ ಕುಟುಂಬದೊಳಗಿನ ನೈತಿಕತೆ ಮತ್ತು ಪುತ್ರ ವಾತ್ಸಲ್ಯದಿಂದ ಉಂಟಾಗುವ ಒಳಿತುಗಳನ್ನು ಪ್ರತಿಬಿಂಬಿಸುತ್ತದೆ. ಮಹಿಳೆಯರ ಗುಂಪು ಹಿಂಸೆಗೆ ಬಲದಿಂದಲ್ಲ, ಆದರೆ ಸಂಘಟಿತ ಪ್ರತಿರೋಧದಿಂದ ಉತ್ತರ ನೀಡುತ್ತದೆ. ಈ ದೃಶ್ಯವು ಮಹಿಳಾ ಒಗ್ಗಟ್ಟಿನ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ. 3. ಪ್ರೀತಿಯ ಅಂತಿಮ ನ್ಯಾಯಾಲಯ. ಆಸ್ಪತ್ರೆಯ ದೃಶ್ಯವು ಭಾವನಾತ್ಮಕ ಪರಮಾವಧಿಯಲ್ಲಿದೆ. ಹರೀಶ್ ಚಂದ್ರ ಅವರು ಫಿರ್ದೌಸ್ ಅವರಿಗೆ ಧೈರ್ಯ ತುಂಬುವುದು, ಭಯ ಮತ್ತು ನೋವಿನ ನಡುವೆ ಅವರ ಮನೋಬಲವನ್ನು ಹೆಚ್ಚಿಸುತ್ತದೆ. ಸ್ಥಳೀಯ ಅರಿವಳಿಕೆ ಇಲ್ಲದೆ ಫಿರ್ದೌಸ್ ಹೊಲಿಗೆ ಹಾಕುವ ನೋವನ್ನು ಸಹಿಸಿಕೊಳ್ಳುವುದು ಅವರ ಅಸಾಧಾರಣ ಧೈರ್ಯ ಮತ್ತು ಗರ್ಭಿಣಿ ತಾಯಿಯ ದೃಢ ಸಂಕಲ್ಪದ ಪುರಾವೆಯಾಗಿದೆ. ಸಂಚಿಕೆಯು ಫಿರ್ದೌಸ್ ಅವರ ನೈತಿಕ ಆಕ್ರೋಶದೊಂದಿಗೆ ಕೊನೆಗೊಳ್ಳುತ್ತದೆ. ರಾಕ್ಷಸ ಮತ್ತು ಮನುಷ್ಯ ನಡುವಿನ ವ್ಯತ್ಯಾಸವನ್ನು ಅವರು ಹರೀಶ್ ಚಂದ್ರ ಅವರಿಗೆ ಸ್ಪಷ್ಟಪಡಿಸುವುದು, ನಿಜವಾದ ಧರ್ಮವು ದ್ವೇಷದಲ್ಲಿಲ್ಲ, ಮಾನವ ಮೌಲ್ಯಗಳಲ್ಲಿ ಅಡಗಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಹರೀಶ್ ಚಂದ್ರ ಅವರ ಪ್ರೀತಿ ಮತ್ತು ಫಿರ್ದೌಸ್ ಅವರ ಧೈರ್ಯವು ದ್ವೇಷದ ಖಡ್ಗವು ಅವರ ಹುಟ್ಟಲಿರುವ ಶಿಶುವಿನ ಆನಂದಮಯ ಭವಿಷ್ಯವನ್ನು ನಾಶ ಮಾಡುವುದಿಲ್ಲ ಎಂಬುದನ್ನು ಖಚಿತಪಡಿಸುತ್ತದೆ. ತೀರ್ಮಾನ: ಈ ಸಂಚಿಕೆಯಲ್ಲಿ ಪಿತೃಪ್ರಭುತ್ವದ ಕ್ರೂರತೆಯು ಸೋಲುತ್ತದೆ ಮತ್ತು ಪ್ರೀತಿಯ ಸಾಮರಸ್ಯ ಹಾಗೂ ಸಾಮಾಜಿಕ ವಿವೇಕವು ವಿಜಯಶಾಲಿಯಾಗುತ್ತದೆ. ಸಂಚಿಕೆ 6 ಮುಕ್ತಾಯ.